ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇಂದಿನ ಗಾದೆ 10 ಕರೆದು ಔತಣಕ್ಕೆ ಹೋದ ಹಾಗೆ. ಇದು ಒಂದು ಜನಪ್ರಿಯ ಗಾದೆ. ಇದನ್ನು ಸಾಮಾನ್ಯವಾಗಿ ನೀವೆಲ್ಲರೂ ಕೇಳಿರ್ತೀರ. ತಮ್ಮನ್ನು ಗೌರವಿಸದೆ ತಮಗೆ ಆಹ್ವಾನ ನೀಡಿದವರ ಮನೆಗೆ ತಾವೇ ಬಲವಂತವಾಗಿ ಹೋಗಬಾರದೆಂದು, ಆಗೊಂದು ವೇಳೆ ತಾವೇ ಒತ್ತಾಯ ಮಾಡಿ ಕರೆಸಿಕೊಂಡು ಹೋದರೆ ಅಲ್ಲಿ ಗೌರವ ದೊರೆಯದೆ ಅವಮಾನವಾಗಬಹುದೆಂದು ಈ ಗಾದೆ ತಿಳಿಸುತ್ತದೆ. ಒಬ್ಬ ವ್ಯಕ್ತಿ ಯಾವುದೇ ಸಮಾರಂಭ ಅಥವಾ ಔತಣಕ್ಕೆ ಹೋಗಲು ಮೊದಲಿಗೆ ಒಪ್ಪುವುದಿಲ್ಲ ಅಥವಾ ಅಸಮಾಧಾನ ತೋರಿಸುತ್ತಾನೆ. ನಂತರ ಬೇರೆಯವರು ಅವನನ್ನು ತುಂಬ ಬಲವಂತ ಮಾಡಿ ಬೈದು ಮನವೊಲಿಸಿ ಕರೆದುಕೊಂಡು ಹೋಗುತ್ತಾರೆ. ಆದರೆ ಕೊನೆಗೆ ಆತ ಅಲ್ಲಿಗೆ ಹೋದಾಗ ತಾನೇ ಸ್ವತಃ ಎಲ್ರಿಗಿಂತ ಹೆಚ್ಚಾಗಿ ಭಾಗವಹಿಸಿ ಎಲ್ಲ ವಿಷಯಗಳಲ್ಲೂ ತಾನೇ ಮುಂಚೂಣಿಯಲ್ಲಿ ನಿಲ್ಲುತ್ತಾನೆ. ಸರಳವಾಗಿ ಹೇಳುವುದಾದರೆ, ಮೊದಲು ಬೇಡ ಅಂತ ಹಠ ಮಾಡಿ ನಂತರ ಜನ ಬಲವಂತ ಮಾಡಿದಾಗ ಒಪ್ಪಿಕೊಂಡು ಕೊನೆಗೆ ಎಲ್ಲಕ್ಕಿಂತ ತಾನೇ ಹೆಚ್ಚು ಲಾಭ ಪಡೆಯುವ ವ್ಯಕ್ತಿಗಳ ನಡವಳಿಕೆಯನ್ನು ಈ ಗಾದೆ ತಿಳಿಸುತ್ತದೆ. ನೀವು ಈ ರೀತಿ ನೋಡಿರ್ತೀರಲ್ವ. ಕೆಲವೊಂದು ಸಲ ಕೆಲವೊಬ್ಬರು ಎಲ್ಲಾದರೂ ಹೋಗಬೇಕಾದ್ರೆ ಬರಲ್ಲ ಅಂತ ಹೇಳ್ತಿರ್ತಾರೆ. ಎಲ್ಲರೂ ಒತ್ತಾಯ ಮಾಡಿದ ಮೇಲೆ ಬರ್ತಾರೆ. ಮತ್ತು ಅಲ್ಲಿ ಹೋದಾಗ ಏನೂ ಆಗಿಲ್ವೇನೋ ಅನ್ನೋ ಥರ ಎಲ್ಲ ಕೆಲಸ ಅವರೇ ಮುಂದೆ ನಿಂತು ಮಾಡ್ತಾ ಇರ್ತಾರೆ. ನಿಮಗೂ ಈ ರೀತಿ ಅನುಭವ ಆಗಿದೆಯಾ? ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.